ಕೈ ಮುಖಂಡ ಆತ್ಮಾನಂದ ಅವರ ಮನೆ ಮೇಲೆ ಐಟಿ ದಾಳಿಯಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಐಟಿ ದಾಳಿಯಾಗಿತ್ತಲ್ವಾ. ಈಗ ಏನೇನು ಅವರ ಮನೆಯಲ್ಲಿ ಲಭ್ಯ ಆಗಿತ್ತು ಏನು ಎತ್ತ ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಈ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ನಗದು ಅವರ ಮನೆಯಲ್ಲಿ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ಇದಕ್ಕೆ ಯಾವುದೇ ರೀತಿ ದಾಖಲೆ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಎಲೆಕ್ಷನ್ ಸಂದರ್ಭ 10 ಲಕ್ಷದಷ್ಟು ಹಣ, ಅದು ಕೂಡ ದಾಖಲೆ ಇಲ್ಲದಂತಹ ಹಣ ಮನೆಯಲ್ಲಿದ್ರೆ ಸಹಜವಾಗಿ ಐಟಿ ಅಧಿಕಾರಿಗಳಿಗೆ ಅನುಮಾನ ಬರುತ್ತೆ. ಈ ಕಾರಣಕ್ಕಾಗಿದೆ ಆ ಹಣವನ್ನ ಸೀಸ್ ಮಾಡಲಾಗಿದೆ. ನಿನ್ನೆ ಮಧ್ಯಾಹ್ನ ದಾಳಿ ನಡೆಸಿದ್ರು ಆದಾಯ ತೆರಿಗೆ ಅಧಿಕಾರಿಗಳು. ಹಣದ ಬಗ್ಗೆ ಮಾಹಿತಿಯನ್ನ ನೀಡುವಂತೆ ಆತ್ಮಾನಂದ ಅವರಿಗೆ ಈಗ ಆಲ್ರೆಡಿ ಐಟಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಡ್ಯದಲ್ಲಿ ಈ ಬಾರಿ ಹಣ ಬಹಳ ಓಡಾಡಬಹುದು, ಜೊತೆಗೆ ಅಕ್ರಮವಾಗಿ ಚುನಾವಣೆನ ನಡೆಸೋದಕ್ಕೆ ಬಹಳ ಪ್ರಯತ್ನಗಳಾಗಬಹುದು ಅನ್ನುವಂತ ಮಾಹಿತಿ ಇದೆ. ಸಹಜವಾಗಿ ಈ ಕಾರಣಕ್ಕಾಗಿನೇ ಐಟಿ ಅಧಿಕಾರಿಗಳು ಬಹಳ ಗುತ್ತಿಗೆದಾರರಾಗಿರ್ಬೋದು, ಬೇರೆ ಬೇರೆ ಪಕ್ಷಕ್ಕೆ ಸಂಬಂಧಪಟ್ಟ ಮುಖಂಡರ ಮೇಲೆಲ್ಲ ದಾಳಿಯಾಗಿರೋದನ್ನು ಕೂಡ ನೋಡ್ತಾ ಇದೀವಿ. ರಾಜಕೀಯವಾಗಿ ಪರ ವಿರೋಧ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭ. ಇದೇ ಸಂದರ್ಭದಲ್ಲಿ ಆತ್ಮಾನಂದ ಅವರ ಮನೆ ಮೇಲೂ ಕೂಡ ದಾಳಿಯಾಗಿತ್ತು. ಆತ್ಮಾನಂದ ಅವರ ಮನೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ದಾಖಲೆ ಇಲ್ಲದ ಹಣ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗಿದೆ.